ಇಂದು ಬೆಳಿಗ್ಗೆನೆ ಯುವ ಅಶ್ವಿನಿ ಮೇಡಮ್ ಮನೆಗೆ ಓಡೋಡಿ ಬರ್ತಾರೆ. ಯಾಕೆಂದ್ರೆ ಆಶೀರ್ವಾದ ಪಡೆದುಕೊಳ್ಳಕ್ಕೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದ್ದ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ. ಅಭಿಮಾನಿಗಳು ಕೂಡ ತುದಿಯಲ್ಲಿ ವೇಟ್ ಮಾಡ್ತಾ ಇದ್ರು ಒಂದು ಸಿನಿಮಾ ನೋಡಕ್ಕೆ. ಅಂತೂ ತುಂಬಾನೇ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ ವರ್ಷದ ಯುವ ಸಿನಿಮಾ ರಿಲೀಸ್ ಆಯ್ತು. ತುಂಬಾ ಜನ ಈಗ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಅವರೇ ಮೊದಲ ದಿನದ ಒಂದು ವಿಸಿಟ್ ಅನ್ನು ಕೂಡ ಮಾಡ್ತಾರೆ. ಅಶ್ವಿನಿ ಮೇಡಮ್ ಕೂಡ ಇವತ್ತು ಕುಟುಂಬದ ಜೊತೆಗೆ ಯುವರಾಜ್ ಕುಮಾರ್ ಜೊತೆಗೆ ಸಿನಿಮಾವನ್ನು ಕೂಡ ನೋಡ್ತಾರೆ. ಥಿಯೇಟರ್ ಹೋಗೋಕ್ಕೂ ಮುಂಚೆ ಅಶ್ವಿನಿ ಮೇಡಮ್ ನ ಬಂದು ಮಾತನಾಡಿಸ್ಕೊಂಡು ಹೋಗ್ತಾರೆ, ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆಲ್ ದ ಬೆಸ್ಟ್ ಅಂತ ಕೂಡ ಅಶ್ವಿನಿ ಮೇಡಮ್ ಇದೀಗ ವಿಶ್ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅವರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜೊತೆಗೆ ಸಾಕಷ್ಟು ಜನ ಕೂಡ ಒಂದು ಸಿನಿಮಾಗೆ ವೇಟ್ ಮಾಡ್ತಿದ್ರು. ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಕರೆಯುವಂತ ಯುವರಾಜ್ ಕುಮಾರ್ ಅವರ ಸಿನಿಮಾ ಇವತ್ತು ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದೆ. ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ, ಎಂಜಾಯ್ ಪಡ್ತಾರೆ. ನಿಮ್ಗೂ ಕೂಡ ಯುವರಾಜ್ ಕುಮಾರ್ ಇಷ್ಟ, ನೀವು ಕೂಡ ಯುವರಾಜ್ ಕುಮಾರ್ ಸಿನಿಮಾ ನೋಡ್ತೀರಾ? ಬಹುತೇಕರು ಫಸ್ಟ್ ಡೇ ಹೋಗೋದಿಲ್ಲ, ಯಾಕಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಅಂತ. ನಂತರದ ದಿನಗಳಲ್ಲಿ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ. ನೀವು ಕೂಡ ಅದೇ ರೀತಿನ, ನೀವು ಕೂಡ ಸಿನಿಮಾ ನೋಡ್ತೀರಾ? ನಿಮ್ಗೂ ಕೂಡ ಇಷ್ಟನ ಯುವರಾಜ್ ಕುಮಾರ್? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಅಶ್ವಿನಿ ಮೇಡಮ್ ಆಶೀರ್ವಾದ ಸದಾ ಇರುತ್ತೆ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಓಪನಿಂಗ್ ಯಾವ ರೀತಿ ತಗೊಳುತ್ತೆ, ಮೊದಲ ದಿನ ಯಾವ ರೀತಿ ಕಲೆಕ್ಷನ್ ಬರುತ್ತೆ, ಎಲ್ಲವನ್ನೂ ಕೂಡ ಕಾದೊಡ್ಬೇಕು. ನಿರ್ದೇಶಕ ಸಂತೋಷ್ ಆನಂದರಾಮ್ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಅಪ್ಪು ಅವ್ರಿಗೆ ಯಾವ ರೀತಿ ಮೇಂಟೈನ್ ಮಾಡಿದ್ರು, ಮೇಕಿಂಗ್ ಮಾಡಿದ್ರು, ಅದೇ ರೀತಿ ಯುವರಾಜ್ ಕುಮಾರ್ಗೂ ಕೂಡ ಮೇಕಿಂಗ್ ಅನ್ನ ಮಾಡಿದ್ದಾರೆ. ತುಂಬಾನೇ ಇಷ್ಟ ಪಡಬಹುದು.